ನನ್ನ ಹೆಸರು ಶೀಲಾ ಅಂತ, ಮೈಸೂರಿಂದ ಬರ್ತಾ ಇದ್ದೀನಿ. ನಾನು ಇದನ್ನ ಟಿವಿಲಿ ಮತ್ತೆ ಮೊಬೈಲಲ್ಲಿ ಎಲ್ಲ ನೋಡಿದ್ದೆ. ಹಂಗಾಗಿ ಇಲ್ಲಿ ಬರಬೇಕು ಅಂತ ಅನ್ನಿಸ್ತು. ಅದಕ್ಕೆ ತುಂಬಾ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೆ, ಆಗಿರ್ಲಿಲ್ಲ. ಈಗ ಪ್ರಯತ್ನ ಕೂಡ ಐತೆ, ಅದಕ್ಕೆ ಬಂದೆ. ಬಂದ ತಕ್ಷಣ ಇಲ್ಲಿ ಹೇಗೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಹೇಳಿದ್ರು ಇಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಂತ. ಅಲ್ಲಿಗೆ ಹೋದೆ, ಅಲ್ಲಿ ಪುರೋಹಿತರಿದ್ರು. ಅವ್ರು ಫಸ್ಟ್ ನಿಮ್ ಕಷ್ಟ ಏನು ಅಂತ ಕೇಳಿದ್ರು. ಅವಾಗ ಹೇಳ್ದೆ ನನ್ನ ಕಷ್ಟ ಏನು, ಹೇಗೆ, ಏನಿಗೆ ಬಂದಿದ್ದೀನಿ ಅಂತ. ಹೌದಾ, ಅದಕ್ಕಾದ್ರೆ ನೀವು ಈ ತರ ಮಾಡ್ಬೇಕು ಅಂತ ಹೇಳಿದ್ರು ಅವರು. ಮನೆಯದ್ ನಾವ್ ಎಷ್ಟು ಕಿಲೋಮೀಟರ್, 100 ಕಿಲೋಮೀಟರ್ ಒಳಗಡೆ ಇದ್ರೆ ಒಂದೇ ಕಾಯಿ ವಾರ ವಾರ ಬಂದು ಇಲ್ಲೇ ಕಟ್ಬೇಕು. 100 ಕಿಲೋಮೀಟರ್ ಇಂದ ಹಿಂದಕ್ಕಿದ್ರೆ 2 ಕಾಯಿ ಕೊಡ್ತಾರೆ. ಒಂದ್ ಮನೇಲೆ ಪೂಜೆ ಮಾಡೋದು, ಒಂದ್ ಇಲ್ಲಿ ಕಟ್ಬಿಟ್ಟು 7ನೇ ವಾರಕ್ಕೆ ಮತ್ತೆ ಬರ್ಬೇಕು, ಮತ್ತೆ ಸಂಕಲ್ಪ ಮಾಡ್ಬೇಕು. ಮತ್ತೆ 14ನೇ ವಾರಕ್ಕೆ ಬಂದು ಮತ್ತೆ ಸಂಕಲ್ಪ ಮಾಡ್ಬೇಕು. ಮತ್ತೆ 21ನೇ ವಾರಕ್ಕೆ ಬಂದು ಸಂಕಲ್ಪ ಮಾಡಿ ನಮ್ಮ ಏನ್ ಅನ್ಕೊಂಡಿದೀವಿ ಅದೆಲ್ಲ ಒಳ್ಳೇದಾದ್ರೆ ಬಂದು ಸಂಕಲ್ಪ ಮಾಡಿ ಹೋಮ ಮಾಡಿಸ್ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ನಂಗೆ ಇಲ್ಲಿ ಬಂದ ತಕ್ಷಣ ಫೀಲ್ ಆಯ್ತು, ನಾನು ಏನ್ ಕಷ್ಟ ಅಂತ ಬಂದಿದ್ದೀನಿ ಅದು ಬಗೆಹರುತ್ತೆ ಅಂತ ನಾನು ಅನ್ಕೊಂಡೇ ಬಂದಿದ್ದೀನಿ. ಅದಾಗುತ್ತೆ ಅನ್ನೋ ನಂಬಿಕೆ ನನ್ಗಿದೆ.